ಸೊ ಬುದ್ಧವಿಹಾರಕ್ಕೆ ಬರೋದಕ್ಕೆ ಬಸ್ಸಿನ ಅನುಕೂಲ ಸಾಕಷ್ಟಿದೆ. ಸೊ ಯಾತ್ರಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿದ್ದಾರೆ. ಇದು ಯೂನಿವರ್ಸಿಟಿ ಕಡೆಯಿಂದ ಬರುತ್ತೆ. ಇದು ಬುದ್ಧವಿಹಾರದ ಎಂಟ್ರೆನ್ಸ್ ಗೇಟ್. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತು ನಿಮಗೆ ಬುದ್ಧವಿಹಾರ ನೋಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಬುದ್ಧವಿಹಾರ ತುಂಬಾ ಫೇಮಸ್ ಸ್ಥಳ ಇಲ್ಲಿ ಗುಲ್ಬರ್ಗಾದಲ್ಲಿ. ಒನ್ ಆಫ್ ದಿ ಫೇಮಸ್ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಸೊ ನೋಡೋಣ ಒಳಗಡೆ ಹೇಗಿದೆ ಅಂತ. ಸೊ ಇದು ಇಂಡಿಯಾದಲ್ಲೇ 2ನೇ ದೊಡ್ಡದಾದ ಬುದ್ಧವಿಹಾರ. ಸೊ ನೋಡೋಣ ಒಳಗಡೆ ಹೇಗಿದೆ ಅಂತ. ಸೊ ನೋಡ್ಬೋದು ಒಳಗಡೆ ಹೇಗಿದೆ ಅಂತ. ಸೊ ಇಲ್ಲಿ ಮೂರ್ತಿಗಳು ನೋಡ್ಬೋದು. ಸೊ ಇಲ್ಲೆಲ್ಲ ಸ್ವತಂತ್ರ ಹೋರಾಟಗಾರರ ಮೂರ್ತಿ ಇದೆ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ದೇವ್ರ ದರ್ಶನ ಮಾಡಿದ್ದೀವಿ, ಬುದ್ಧವಿಹಾರ ಮಂದಿರದ ದರ್ಶನ. ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ದೊಡ್ಡದಿದೆ ಅಂತ. ಸೊ ನೋಡ್ಬೋದು ಹೇಗಿದೆ ಅಂತ. ಒಳಗಡೆ ಫೋಟೋ ಮತ್ತು ಮಾತಾಡೋದಿಲ್ಲ, ಫೋಟೋ ಅಲೋ ಇಲ್ಲ. ಸೊ ಒಳಗಡೆ ಹೋಗಿ ಬಂದ್ವಲ್ಲ, ಇವಾಗ ನೋಡ್ಬೋದು ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ಗೋಪುರ. ಸೊ ತುಂಬಾ ಚೆನ್ನಾಗಿದೆ ಮತ್ತು ಪೀಸ್ಫುಲ್ ಆಗಿದೆ. ಒಳಗಡೆ ಮಾತಾಡೋಗಿಲ್ಲ. ಸೊ ಹಾಗೆ ಫೋಟೋ ಕೂಡ ಅಲೋ ಇಲ್ಲ. ಆದರೂ ನಾನು ಟ್ರೈ ಮಾಡಿದ್ದೀನಿ ಫೋಟೋ ತೆಗೆಯೋದಕ್ಕೆ.